ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು, ಇವತ್ತು ನಮ್ಮ ಜರ್ನಿ ಬಂದು ಪಂಚಗಂಗಾ ಎಕ್ಸ್ಪ್ರೆಸ್ಸಲ್ಲಿ 16595 ಅಂತ ಟ್ರೈನ್ ನಂಬರು. ನಮ್ಮ ಜರ್ನಿ ಬಂದು ಮುರುಡೇಶ್ವರದ ಗಂಟ. ಇದು ಇವಾಗ 7 ಗಂಟೆಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಬಿಟ್ಟರೆ ಬೆಳಗ್ಗೆ 6:30ಗೆ ಮುರುಡೇಶ್ವರ ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ. ಇವತ್ತು ನೋಡ್ಬೋದು ನಮ್ಮ ಜೊತೆ ನಮ್ಮ ವೆಂಕಟೇಶ್ ಬಂದಿದ್ದಾರೆ. ನಾನು ನಮ್ಮ ವೆಂಕಟೇಶ್ ಇವತ್ತು ಜರ್ನಿ ಮಾಡ್ತಾ ಇದ್ದೀವಿ. ಇವಾಗ ಹೋಗೋಣ ಗೈಸ್. ವೆಂಕಟೇಶ್, ಏನಾದ್ರು ಹೇಳ್ತೀಯಾ? ಎಂತ ಹೇಳೋದಿಲ್ಲ ಸರ್, ಮುರುಡೇಶ್ವರಕ್ಕೆ ಹೋಗಿ ಎಲ್ಲ ಹೇಳ್ತೀನಿ ಸರ್. ಗೈಸ್ ನೋಡುವುದು ಫೈನಲ್ ಆಗಿ ನಮ್ಮ ಟ್ರೈನು ಬಂದಿದೆ. 2 ನಿಮಿಷ ತಡವಾಗಿ ಬಂದಿದೆ. ಇದು ಸ್ಟಾರ್ಟ್ ಆಗೋದು KSR ಬೆಂಗಳೂರಿಂದ. KSR ಬೆಂಗಳೂರಿಂದ ಸ್ಟಾರ್ಟ್ ಆಗಿ ಕಾರವಾರ ಕಡೆ ಹೋಗುತ್ತೆ. ನೋಡ್ರಿ ಎಷ್ಟು ಜನ ಅವ್ರಾಗಲೇ. ನಮ್ಮದು ಬೋಗಿ ಬಂದ್ಬಿಟ್ಟು S6 ಅಲ್ಲಿರೋದು ಗೈಸ್. ಬನ್ನಿ ಇವಾಗ ಹೋಗಿ ಬೋರ್ಡಿಂಗ್ ಆಗೋಣ. ಮುಂದೆ ಹೋಗ್ಬೋದಾ ಹಿಂದೆ ಸಿಗ್ಬೋದಾ? ಬ್ರೋ ಮುಂದೆ ಹೋಗ್ಬೇಕು ಗೈಸ್. ನೋಡ್ರಿ ಹತ್ತಷ್ಟು ಟ್ರೈನ್ ಮೂವಿಂಗ್ ಆಯ್ತಾಯ್ತು. ಹಂಗೆ ಹಿಂಗೋ ಮಾಡಿ ಒಳಗೆ ಬಂದ್ಬಿಟ್ಟಿದ್ದೀವಿ. ನಮ್ಮ ಸೀಟ್ ಹುಡ್ಕೋದು ಅಷ್ಟೇ ಇವಾಗ ಟೈಮು. ಯಪ್ಪ ಹೆಂಗ ಟ್ರೈನು ಪಾಸ್ ಆಯ್ತೈತೆ ಗೈಸ್. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಸಿಕ್ಬಿಟ್ಟೈತೆ. ನಮ್ಮ ವೆಂಕಟೇಶ ಹುಡುಕ್ತಾವನೆ. ನೋಡಿ ಒಳಗಡೆ ಬಂದು ಕುತ್ಕೊಂಡಿದ್ದೀವಿ. ಬ್ಯಾಗ್ ಹಾಕಿರೋ 2 ಸೀಟು ನಮ್ಮದೇ. ಒಂದು 5 ನಿಮಿಷ ಹೋಗ್ಲಿ ತಡೀರಿ, ಫ್ರೀ ಆಗ್ತೀವಿ. ರೈಲ್ವೆ ಸ್ಟೇಷನ್ ನೋಡ್ರಿ ಆಚೆಗಡೆ ಗೈಸ್. ಫೈನಲ್ಲಿ ಫ್ರೀ ಆದೆ. ನಿಮಗೆ ಹೇಳ್ಬೇಕಾಗಿರೋದೇನಪ್ಪ ಅಂದರೆ ನೋಡ್ರಿ ಆಚೆ ಯಾವ ಥರ ಕಾಣಿಸ್ತೈತೆ. ಈ ಟ್ರೈನು ನಿಮಗೆ ಪ್ರತಿದಿನ ಇರುತ್ತೆ. ಇಲ್ಲಿಂದ ಕಾರವಾರ ಗಂಟ ಟ್ರಾವೆಲ್ ಮಾಡ್ಬೋದು. ಪಂಚಗಂಗಾ ಎಕ್ಸ್ಪ್ರೆಸ್ ಅಂತ 6:50ಕ್ಕೆ ಬೆಂಗಳೂರಿಂದ ಸ್ಟಾರ್ಟ್ ಆದರೆ ಬೆಳಗ್ಗೆ ಒಂದು 9:30ಗೆ ಕಾರವಾರ ರೀಚ್ ಮಾಡ್ತಾರೆ. ನೀವು ಯಾರಾದರೂ ಉಡುಪಿ ಸೈಡ್ ಹೋಗಬೇಕು ಅಂದರೆ ಇದು ಮಂಗಳೂರಿಗೆ ಹೋಗಲ್ಲ, ಉಡುಪಿಗೆ ಮಾತ್ರ ಹೋಗುತ್ತೆ. ಉಡುಪಿ ಸಕಲೇಶ್ವರ ಯಾವ ರೀತಿ ಹೋಗುತ್ತೆ ಅಂದರೆ ಕುಣಿಗಲ್ಲು, ಹಾಸನ, ಸಕಲೇಶ್ವರ, ಅದಾದಮೇಲೆ ಉಡುಪಿ, ಭಟ್ಕಳ, ಅದಾದಮೇಲೆ ಮುರುಡೇಶ್ವರ, ಹೊನ್ನಾವರ, ಲಾಸ್ಟಿಗೆ ಹೋಗೋದು ಅಂಕೋಲ ಬಿಟ್ಟಾದ್ಮೇಲೆ ಕಾರವಾರಕ್ಕೆ ಹೋಗೋದು ಗೈಸ್. ಯಾರಾದರೂ ಬರುತ್ತೀರಾ ಅಂದರೆ ಈ ಟ್ರೈನ ಟ್ರಾವೆಲ್ ಮಾಡ್ಬೋದು ಈಸಿಯಾಗೆ. ಸೂಪರ್ ಫಾಸ್ಟ್ ಟ್ರೈನ್ ಇದು ಮಾತ್ರ. ನೋಡ್ರಿ ಸೀಟ್ ಹುಡ್ಕೋಷ್ಟೊಳಗೆ ಎಣವಿದೆ ಇದು ಗುರು. ಟ್ರೈನ್ ಬೇರೆ ಮೂವ್ ಆಗ್ಬಿಡ್ತು. ಯಾಕೆ ಕೇಳ್ತೀರಾ? ಸಿಗ್ತೀನಿ. ಗುರು, ನಮ್ಮ ಜರ್ನಿಯ ಮೊದಲ ರೈಲ್ವೆ ಸ್ಟೇಷನು ಕುಣಿಗಲ್ ರೈಲ್ವೆ ಸ್ಟೇಷನಲ್ಲಿ ನಾವು ಇದ್ದೀವಿ. ನಾವು ಇನ್ನೂ ನೀರು ತಗೊಂಡಿಲ್ಲ. ನೀರು ತಗೊಳ್ಳೋಣ ಅಂತ ಬಂದು ನೋಡಿದ್ರೆ ಯಾವುದೇ ಅಂಗಡಿಗಳು ಓಪನ್ ಆಗಿಲ್ಲ. ನೋಡೋಣ, ನೆಕ್ಸ್ಟ್ ಸ್ಟಾಪು ಚನ್ನರಾಯಪಟ್ಟಣ ಐತೆ. ಚನ್ನರಾಯಪಟ್ಟಣಕ್ಕೆ ಹೋದಾಗ ಟ್ರೈ ಮಾಡೋಣ. ಇಲ್ಲ ಅಂದರೆ ಹಾಸನನೇ ಗೈಸ್. ಹಾಸನಕ್ಕೆ ಹೋದರೆ ಊಟನೂ ಮಾಡಿಲ್ಲ ನಾವಿನ್ನೂ. ಊಟ ತಗೊಂಡು ಹೋಗ್ಬೋದು. ಇಲ್ಲಿ 1 ನಿಮಿಷ ನಿಲ್ಸೋ ಟ್ರೈನ್, ಯಾರು ಹತ್ತೋರಿಲ್ಲ ಇಲ್ಲಿ ಜಾಸ್ತಿ ಜನ. ಟೈಮ್ ಬೇರೆ ಸಿಕ್ಕಾಬಟ್ಟೆ ಟೈಮ್ ಆಗಿದೆ. ಊಟ ನೋಡೋಣ ಅಂದ ಊಟನೇ ಸಿಗ್ತಾ ಇಲ್ಲ. ನಮ್ಮ ವೆಂಕಟೇಶನ್ ಮುಖ ನೋಡಿ. ಹಾಸನಕ್ಕೆ ಹೋಗಿ ತಿನ್ಬೇಕು ನಾವು ಇವಾಗ. ಜನ ಎಲ್ಲ ಮಲಿಕತ್ತವ್ರು, ಆಗಲೇ ಹಾಸನಕ್ಕೆ ಹೋಗಿ ತಿನ್ಬೇಕು ನಾವು. ಗೈಸ್, ಇವಾಗ ನಾವಿದ್ದೀವಿ ನಮ್ಮ ಜರ್ನಿಯ 2ನೇ ರೈಲ್ವೆ ಸ್ಟೇಷನ್. ಇದು ಯಾವುದಪ್ಪ ಅಂದರೆ ಚನ್ನರಾಯಪಟ್ಟಣ ರೈಲ್ವೆ ಸ್ಟೇಷನು. ಆಮೇಲೆ ಈ ಸೈಡ್ ಏನಾರ ನೀವು ಪರ್ಟಿಕ್ಯುಲರ್ ಆಗಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಈ ನೀರು ಮತ್ತು ಈ ಫುಡ್ಡು, ಊಟ ಏನು ಬೇಕೋ ಫಸ್ಟೇ ತಗೊಂಬಂದ್ಬಿಡಿ ಗೈಸ್. ಯಾಕಂದರೆ ಇಲ್ಲಿ ಒಂದು ಅಂಗಡಿನೂ ತೆಗಿಯೋಲ್ಲ. ಯಾಕಂದರೆ ಇಲ್ಲೆಲ್ಲ 10 ಕಮ್ಮಿ. ಇಲ್ಲ ಅಂದರೆ ಕೈಲಿ ಕೆಪಾಸಿಟಿ ಇದ್ದರೆ ಒಂದು 10 ಗಂಟೆವರೆಗೂ ಕೈರಿ. ಹಾಸನ ಬರುತ್ತೆ. ಹಾಸನ ಬಂದಾಗ ಏನು ಬೇಕೋ ತಗೊಂಡು ತಿನ್ಬೋದು. ಅಲ್ಲಿವರೆಗೂ ಜನನೇ ಇರೋಲ್ಲ ಗೈಸ್. ಅದೊಂದು ಬೇಜಾರು ಸಂಗತಿ ಇಲ್ಲಿ. ನೋಡ್ರಿ ಇವಾಗ ಟ್ರೈನ್ ಮೂವ್ ಆಯ್ತೈತೆ. ಬನ್ನಿ ಹೊರಗಡೆ ಹೋಗೋಣ. ಗೈಸ್ ನೋಡ್ರಿ, ಫೈನಲ್ ಆಗಿ ಏರ್ಲಿ ಟೈಮ್ಗೆ ಕರೆಕ್ಟಾಗಿ 9:30ಗೆ ನಾವು ಹಾಸನದಲ್ಲಿದ್ದೀವಿ. ಇನ್ನು ಮುಂದೆ ಸಿಗೋದೆಲ್ಲ ಘಾಟ್ ಸೆಕ್ಷನ್ನು. ಇನ್ನು ಮುಂದೆ ಸಕಲೇಶ್ವರ ಕಡೆ ನಮ್ಮ ಪಯಣ. ನೀರ್ಲಿಲ್ಲ ಗೈಸ್. ಫೈನಲ್ ಆಗಿ ನೀರು ತಗೊಂಡ ವೆಂಕಟೇಶ್ ನೀರು ತಗೊಂಬಿಟ್ಟ. ಸಿಕ್ಬಿಡ್ದು ಅಪರೂಪಕ್ಕೆ ಅವನಿಗೆ.
ಇಷ್ಟೊತ್ತವರೆಗೂ ಸಿಕ್ಕೇ ಇರಲಿಲ್ಲ ನೋಡ್ರಿ. ಇವಾಗ ಕಂಪ್ಲೇಂಟ್ ಹಾಕಿರೋದಕ್ಕೆ ಬಂದವ್ರೆ ಕ್ಲೀನ್ ಮಾಡೋಕ್ಕೆ. ನಾವೇ ಕಂಪ್ಲೇಂಟ್ ಹಾಕಿದ್ದೆ ಗೈಸ್, ಅದಕ್ಕೆ ಬಂದವ್ರೆ. ಬನ್ನಿ ಇವಾಗ ನೆಕ್ಸ್ಟು ಸ್ಟಾರ್ಟ್ ಮಾಡೋಣ. ಗೈಸ್ ಇವಾಗ ಫೈನಲ್ ಆಗಿ ನೋಡ್ಬೋದು, ನಾವು ಬಂದಿದ್ದೀವಿ ಸಕಲೇಶ್ವರ ರೈಲ್ವೆ ಸ್ಟೇಷನ್ನು. ಟೈಮ್ ಬಂದು 10:20ಕ್ಕೆ ಬರಬೇಕು. ಟ್ರೈನ್ ಇವಾಗ 10 ನಿಮಿಷ ಲೇಟಾಗಿ 10:30ಕ್ಕೆ ಸಕಲೇಶ್ವರ ರೈಲ್ವೆ ಸ್ಟೇಷನ್ ಬರುತ್ತೆ. ಇದಾದ್ಮೇಲೆ ಇನ್ನು ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಹತ್ತತ್ರ ಒಂದು ಬೆಳಗಿನ ಜಾವ 2:30ವರೆಗೂ ಯಾವುದೇ ರೈಲ್ವೆ ಸ್ಟೇಷನ್ ಸಿಗಲ್ಲ. ವೆಯ್ಟಿಂಗ್ ಮಾಡೋಣ ಸುಬ್ರಹ್ಮಣ್ಯ ರೋಡ್ ಬರೋವರೆಗೂ. 5 ನಿಮಿಷ ಗೈಸ್ ನಿಲ್ಸೋದು, 5 ನಿಮಿಷ ನಿಲ್ಸುತ್ತೆ. ಅದಾದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ಇಂಜಿನ್ ಹಾಕೊಂಡ್ಬಿಡ್ತಾರೆ ಈ ರೂಟಿಂದ. ಹಾಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೊರಡೋದಷ್ಟೇ ಕೆಲಸ. ಗೈಸ್ ಇವಾಗ ನಮ್ಮ ಟ್ರೈನು ಮೂವಿಂಗ್ ಆಗ್ತೈತೆ. ಯಾವುದು ಅಂದರೆ ಸಕಲೇಶ್ವರ ಜಂಕ್ಷನಿಂದ, ಸಕಲೇಶ್ವರ ರೈಲ್ವೆ ಸ್ಟೇಷನಿಂದ. ನೋಡೋಣ, ಸಾಧ್ಯವಾದರೆ ಬೆಳಗ್ಗೆ 2:15ಕ್ಕೆ ಸಿಗೋಣ. ಯಾಕಂದರೆ ಸೆಂಟ್ರಲ್ ಯಾವುದು ಸ್ಟಾಪ್ ಇಲ್ಲ. ಒಂದು ಸ್ವಲ್ಪ ಹೊತ್ತು ಮನಿಕೊಂತೀನಿ. ಬಾಯ್ ಬಾಯ್. ಮಧ್ಯರಾತ್ರಿ 12:30 ಇದು ಎಲ್ಲಿಗೋ ತಗೊಂಬಂದು ನಿಲ್ಸವ್ರು ನೋಡ್ರಿ. ಆಗಲೇ 1 ಅವರ್ ಆಯಿತು, ಅಲ್ಲಾಡ್ತಾ ಇಲ್ಲ ಟ್ರೈನು. ಯಾವುದೋ ಒಳ್ಳೆ ಫಾರೆಸ್ಟ್ ಏರಿಯಾ ಇದ್ದಂಗೆ ಐತೆ. ಗೈಸ್ ಫೈನಲಿ ನೋಡುವುದು, ಟೈಮ್ ಬಂದು ಬೆಳಿಗ್ಗೆ 2:15, 1 ಅವರ್ ತಡವಾಗಿ ನಮ್ಮ ಟ್ರೈನ್ ಬಂದೈತೆ ಸುಬ್ರಹ್ಮಣ್ಯ ರೋಡ್ಗೆ. ಇಲ್ಲಿಂದ ಈ ಧರ್ಮಸ್ಥಳಕ್ಕೆ ಹೋಗೋರು ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋರು ಇಲ್ಲಿಂದ ಟರ್ನ್ ತೊಗೊತಾರೆ. ನಾವು ಇಲ್ಲಿಂದ ಮುಂದೆ ಪಯಣ ಬೆಳೆಸೋಣ. ನಿದ್ದೆ ಮಾಡಿಬಿಟ್ಟಿದ್ದೆ ಗೈಸ್ ಸಿಕ್ಕಾಪಟ್ಟೆ. ಯಾಕೆ ಕೇಳ್ತೀರಾ? ನೋಡ್ರಿ ಎಷ್ಟು ಜನ ಅವ್ರೆ. ಗೈಸ್ ಹೇಳಿ ಟೈಮ್ಗೆ ಕರೆಕ್ಟಾಗಿ ಇವಾಗ ನಾವಿದ್ದೀವಿ ಭಟ್ಕಳದಲ್ಲಿ. ಇನ್ನೊಂದು 5 ನಿಮಿಷ ಇದೆ ಮುರುಡೇಶ್ವರಕ್ಕೆ ಹೋಗೋಕ್ಕೆ. ಒಂದು 5ರಿಂದ 10 ನಿಮಿಷ ಬೇಕು. ಹೆಂಗೆ ಫೈನಲಾಗಿ ಎದ್ಬಿಟ್ಟಿದ್ದೀವಿ ಗೈಸ್. ನೋಡ್ರಿ ಚಚ್ಕೊಂಬಂದ್ಬಿಟ್ಟವನೆ. ಇವಾಗ 1 ಅವರ್ ಲೇಟ್ ಇತ್ತು, ಕರೆಕ್ಟ್ ಟೈಮ್ ಕರ್ಕೊಂಬಂದ್ಬಿಟ್ಟವನು. ಇವಾಗ ನೆಕ್ಸ್ಟ್ ಸ್ಟಾಪೇ ಮುರುಡೇಶ್ವರಕ್ಕೆ ಹೋಗ್ತಾ ಇರೋದಷ್ಟೇ ಬ್ಯಾಲೆನ್ಸು. ಗೈಸ್ ಫೈನಲ್ಲಿ ಬಂದಿದ್ದೀವಿ ಮುರುಡೇಶ್ವರಕ್ಕೆ. ನೋಡ್ಬೋದು ಟ್ರೈನ್ ಎಷ್ಟೊತ್ತಿಗೆ ಬಂದೈತೋ, 10 ನಿಮಿಷ ಲೇಟಾಗಿ ಬಂದವನು ಗೈಸ್. ಸ್ಟೇಷನಲ್ಲಿ 10 ನಿಮಿಷ ಹಾಕ್ಬಿಟ್ಟಿದ್ದ. ನೋಡ್ರಿ ಫೈನಲ್ಲಿ ಬಂದಿದ್ದೀವಿ. ವೆಂಕಟೇಶ್ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀಯಾ? ಏನು ಹೇಳಕ್ಕೆ ಇಷ್ಟಪಡಲ್ಲ. ಟ್ರೈನು ಫುಡ್ಡು ಎಲ್ಲ ಚೆನ್ನಾಗೈತೆ. ಅದೇ ನೀರಿನ ಸಮಸ್ಯೆ. ಗೈಸ್ ಓಕೆ, ಈ ವಿಡಿಯೋ ಎಲ್ಲ ಮುಗಿಸೋಣ. ಯಾರಾದರೂ ಬರಬೇಕು ಅಂದ್ಕೊಂಡಿರ್ತಾರೆ ಟ್ರೈನಲ್ಲಿ ಅಂದರೆ ಈ ಥರ ಇರುತ್ತೆ ಜರ್ನಿ. ನೀವು ಬರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ.